ಹೆಲೋ ಸ್ಟೂಡೆಂಟ್ಸ್. ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಸುವೇಗ 4ನೇ ತರಗತಿ ಗಣಿತ ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕ. ಈ ಕೆಳಕಂಡ ರೇಖಾಕೃತಿಗಳ ಹೆಸರನ್ನು ಬರೆ ಹಾಗೂ ನೀಡಿರುವ ಜಾಗದಲ್ಲಿ ಅದೇ ರೇಖಾಕೃತಿಯನ್ನು ರಚಿಸು. ರೆಕ್ಟ್ಯಾಂಗಲ್ ಅಥವಾ ಆಯತ, ಟ್ರಯಾಂಗಲ್ ಅಥವಾ ತ್ರಿಭುಜ, ಸರ್ಕಲ್ ಅಥವಾ ವೃತ್ತ, ಸ್ಕ್ವೇರ್ ಅಥವಾ ಚೌಕ ಅಥವಾ ವರ್ಗ. ಎರಡನೇ ಪ್ರಶ್ನೆ, ಈ ಕೆಳಗಿನ ಆಕೃತಿಗಳ ಸುತ್ತಳತೆ ಕಂಡುಹಿಡಿಯಿರಿ. ಮಾದರಿ ಎ. ಸುತ್ತಳತೆ AB + BC + CD + DA. AB ಮೆಜರ್ಮೆಂಟ್ 4 ಸೆಂಟಿಮೀಟರ್ + BC ಮೆಜರ್ಮೆಂಟ್ 5 ಸೆಂಟಿಮೀಟರ್ + 6 ಸೆಂಟಿಮೀಟರ್ + 5 ಸೆಂಟಿಮೀಟರ್. ಸುತ್ತಳತೆ 20 ಸೆಂಟಿಮೀಟರ್. ನೆನಪಿಗಾಗಿ, ಒಂದು ರೇಖಾಕೃತಿಯ ಎಲ್ಲ ಬಾಹುಗಳ ಒಟ್ಟು ಉದ್ದವನ್ನು ಆ ಆಕೃತಿಯ ಸುತ್ತಳತೆ ಎನ್ನುವರು.
ಬಿ ಪಿ ಕ್ಯೂ ಆರ್ ಸುತ್ತಳತೆ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಪ್ಲಸ್ ಆರ್ ಪಿ. ಪಿ ಕ್ಯೂ ಮೆಜರ್ಮೆಂಟ್ 5 ಸೆಂಟಿಮೀಟರ್ ಪ್ಲಸ್ ಕ್ಯೂ ಆರ್ ಮೆಜರ್ಮೆಂಟ್ 7 ಸೆಂಟಿಮೀಟರ್ ಪ್ಲಸ್ ಆರ್ ಪಿ ಮೆಜರ್ಮೆಂಟ್ 6 ಸೆಂಟಿಮೀಟರ್. ಸುತ್ತಳತೆ 18 ಸೆಂಟಿಮೀಟರ್. ಸಿ ಪಿ ಕ್ಯೂ ಆರ್ ಎಸ್ ಟಿ ಯುನ ಸುತ್ತಳತೆ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಪ್ಲಸ್ ಆರ್ ಎಸ್ ಪ್ಲಸ್ ಎಸ್ ಟಿ ಪ್ಲಸ್ ಟಿ ಯು ಪ್ಲಸ್ ಯು ಪಿ 4 ಸೆಂಟಿಮೀಟರ್ ಪ್ಲಸ್ 3 ಸೆಂಟಿಮೀಟರ್ ಪ್ಲಸ್ 3 ಸೆಂಟಿಮೀಟರ್ ಪ್ಲಸ್ 4 ಸೆಂಟಿಮೀಟರ್ ಪ್ಲಸ್ 3 ಸೆಂಟಿಮೀಟರ್ ಪ್ಲಸ್ 3 ಸೆಂಟಿಮೀಟರ್. ಸುತ್ತಳತೆ 20 ಸೆಂಟಿಮೀಟರ್. ಡಿ ಚಿತ್ರದ ಸುತ್ತಳತೆಯನ್ನು ಕಂಡುಹಿಡಿಯಬೇಕು. ಸುತ್ತಳತೆ ಇ ಎಫ್ ಪ್ಲಸ್ ಎಫ್ ಜಿ ಪ್ಲಸ್ ಜಿ ಹೆಚ್ ಪ್ಲಸ್ ಹೆಚ್ ಐ ಪ್ಲಸ್ ಜೆ ಕೆ ಪ್ಲಸ್ ಕೆ ಎಲ್ ಪ್ಲಸ್ ಎಲ್ ಇ 6 ಪ್ಲಸ್ 7 ಪ್ಲಸ್ 6 ಪ್ಲಸ್ 2 ಪ್ಲಸ್ 3 ಪ್ಲಸ್ 2 26 ಸೆಂಟಿಮೀಟರ್. ಎಫ್ ಜಿ 7 ಸೆಂಟಿಮೀಟರ್ ಇದೆ, ಹಾಗಾಗಿ ಅದರ ಆಪೋಸಿಟ್ ಬಾಹುವು 7 ಸೆಂಟಿಮೀಟರ್ ಇರುತ್ತದೆ. ಆದ್ದರಿಂದ 2 ಪ್ಲಸ್ 2 4 ಸೆಂಟಿಮೀಟರನ್ನು 7 ಸೆಂಟಿಮೀಟರಲ್ಲಿ ಕಳೆದರೆ ನಮಗೆ ಕೆ ಜೆನ ವ್ಯಾಲ್ಯೂ ಗೊತ್ತಾಗುತ್ತದೆ 3 ಸೆಂಟಿಮೀಟರ್ ಎಂದು. ನಂತರ ಸುತ್ತಳತೆಯನ್ನು ಕಂಡುಹಿಡಿಯಬಹುದು. 3ನೇ ಪ್ರಶ್ನೆಯಲ್ಲಿ ಪ್ರಭಾಕರ್ ತನ್ನ ಮೇಜಿನ ಸುತ್ತಲೂ ಟೇಪನ್ನು ಅಂಟಿಸಬೇಕಾಗಿದೆ. ಆ ಮೇಜಿನ ಉದ್ದ 2 ಮೀಟರ್ ಹಾಗೂ ಅಗಲ 1 ಮೀಟರ್ ಇದೆ. ಈ ಕಾರ್ಯಕ್ಕಾಗಿ ಪ್ರಭಾಕರ್ಗೆ ಬೇಕಾದ ಟೇಪ್ನ ಉದ್ದವನ್ನು ಕಂಡುಹಿಡಿಯಿರಿ. ಮೇಜಿನ ಸುತ್ತಳತೆ ಎ ಬಿ ಸಿ ಡಿ. ಎ ಬಿ 2 ಮೀಟರ್, ಬಿ ಸಿ 1 ಮೀಟರ್ ಎಂದರೆ ಎ ಬಿ 2 ಮೀಟರ್ ಇದ್ದರೆ ಡಿ ಸಿ ಸಹ 2 ಮೀಟರ್ ಇರುತ್ತದೆ. ಬಿ ಸಿ 1 ಮೀಟರ್ ಎಂದರೆ ಎ ಡಿ ಸಹ 1 ಮೀಟರ್ ಆಗುತ್ತದೆ. ಸುತ್ತಳತೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಎ ಡಿ ಇಸ್ ಈಕ್ವಲ್ ಟು 2 ಪ್ಲಸ್ 1 ಪ್ಲಸ್ 2 ಪ್ಲಸ್ 1 6 ಮೀಟರ್. ಬಿ ವಿದ್ಯಾ ತನ್ನ ಪ್ರಾಜೆಕ್ಟ್ಗೆ ಒಂದು ಫೋಟೋ ಬಳಸುತ್ತಿದ್ದು ಆ ಫೋಟೋವಿಗೆ ಮರದ ಫ್ರೇಮ್ ಹಾಕಬೇಕಿದೆ. ಆ ಫೋಟೋವಿನ ಉದ್ದ 45 ಸೆಂಟಿಮೀಟರ್ ಮತ್ತು ಅಗಲ 30 ಸೆಂಟಿಮೀಟರ್ ಇದೆ. ಆ ಫೋಟೋ ಸುತ್ತಲೂ ಫ್ರೇಮ್ ಹಾಕಿಸಲು ಬೇಕಾಗುವ ಮರದ ತುಂಡಿನ ಉದ್ದವೆಷ್ಟು? ಫೋಟೋ ಸುತ್ತಳತೆ ಇಸ್ ಈಕ್ವಲ್ ಟು 2 ಇಂಟು ಉದ್ದ ಪ್ಲಸ್ 2 ಇಂಟು ಅಗಲ, ಅಥವಾ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಎ ಡಿ ಸಹ ಮಾಡಬಹುದು. 2 ಇಂಟು ಬಿ ಸಿ 45 ಸೆಂಟಿಮೀಟರ್ ಪ್ಲಸ್ 2 ಇಂಟು ಎ ಬಿ 30 ಸೆಂಟಿಮೀಟರ್. 90 ಪ್ಲಸ್ 60 ಇಸ್ ಈಕ್ವಲ್ ಟು 150 ಸೆಂಟಿಮೀಟರ್. ಮರದ ತುಂಡು ಬೇಕಾಗಿರುವುದು 150 ಸೆಂಟಿಮೀಟರ್.
ಸಿ. ಗಿರೀಶನ ಬಳಿ ಒಂದು ಬರೆಯುವ ಹಲಗೆ ಇದೆ. ಅದರ ಅಂಚಿಗೆ ಬಣ್ಣದ ಪಟ್ಟಿ ಅಂಟಿಸಬೇಕಾಗಿದೆ. ಆ ಹಲಗೆಯ ಉದ್ದ 3 ಮೀಟರ್ ಮತ್ತು ಅಗಲ 4 ಮೀಟರ್. ಆದರೆ ಎಷ್ಟು ಉದ್ದದ ಬಣ್ಣದ ಪಟ್ಟಿ ಬೇಕಾಗುತ್ತದೆ? ಹಲಗೆ ABCDಯ ಸುತ್ತಳತೆ 2 ಇಂಟು ಹೈಟ್ ಪ್ಲಸ್ 2 ಇಂಟು ಬ್ರೆಡ್ತ್. 2 ಇಂಟು ಹೈಟ್ 3 ಮೀಟರ್ ಪ್ಲಸ್ 2 ಇಂಟು 4 ಬ್ರೆಡ್ತ್ ಮೀಟರ್. 6 ಪ್ಲಸ್ 8 14 ಸೆಂಟಿಮೀಟರ್. 14 ಸೆಂಟಿಮೀಟರ್ ಉದ್ದದ ಬಣ್ಣದ ಪಟ್ಟಿ ಬೇಕಾಗುತ್ತದೆ. 4ನೇ ಪ್ರಶ್ನೆ. ಸಿರಿ ಹೆಚ್ಚು ಸುತ್ತಳತೆ ಇರುವ ಆಯತಾಕಾರದ ಮನೆಯನ್ನು ಹುಡುಕುತ್ತಿದ್ದಾಳೆ. ಆದ್ದರಿಂದ ಈ ಕೆಳಕಂಡ ಮನೆಗಳಲ್ಲಿ ಹೆಚ್ಚು ಸುತ್ತಳತೆ ಇರುವ ಮನೆ ಕಂಡುಹಿಡಿಯಿರಿ. ಎ. ಉದ್ದ 10 ಮೀಟರ್, ಅಗಲ 8 ಮೀಟರ್, ಸುತ್ತಳತೆ 36 ಮೀಟರ್. ಕಚ್ಚಾ ಕಾರ್ಯದಲ್ಲಿ ಮಾಡಲಾಗಿದೆ ನೋಡಬಹುದು. ಬಿ. ಉದ್ದ 13 ಮೀಟರ್, ಅಗಲ 9 ಮೀಟರ್, ಸುತ್ತಳತೆ 44 ಮೀಟರ್. ಸಿ. ಉದ್ದ 12 ಮೀಟರ್, ಅಗಲ 7 ಮೀಟರ್, ಸುತ್ತಳತೆ 38 ಮೀಟರ್. ಹೆಚ್ ಸುತ್ತಳತೆ 32 ಮೀಟರ್. ಐ ಉದ್ದ 6 ಮೀಟರ್, ಅಗಲ 10 ಮೀಟರ್, ಸುತ್ತಳತೆ 32 ಮೀಟರ್. ಜೆ. ಉದ್ದ 20 ಮೀಟರ್, ಅಗಲ 30 ಮೀಟರ್, ಸುತ್ತಳತೆ 100 ಮೀಟರ್. ಕೆ. ಉದ್ದ 11 ಮೀಟರ್, ಅಗಲ 2 ಮೀಟರ್, ಸುತ್ತಳತೆ 26 ಮೀಟರ್. ಡಿ. ಉದ್ದ 15 ಮೀಟರ್, ಅಗಲ 10 ಮೀಟರ್, ಸುತ್ತಳತೆ 10 ಮೀಟರ್. ಇ. ಉದ್ದ 20 ಮೀಟರ್, ಅಗಲ 18 ಮೀಟರ್, ಸುತ್ತಳತೆ 76 ಮೀಟರ್. ಎಫ್. ಉದ್ದ 18 ಮೀಟರ್, ಅಗಲ 18 ಮೀಟರ್, ಸುತ್ತಳತೆ 26 ಕೆ. ಉದ್ದ 11 ಮೀಟರ್, ಅಗಲ 2 ಮೀಟರ್, ಸುತ್ತಳತೆ 26 ಮೀಟರ್. ಎಲ್. ಉದ್ದ 17 ಮೀಟರ್, ಅಗಲ 5 ಮೀಟರ್, ಸುತ್ತಳತೆ 44 ಮೀಟರ್. ಎಂ. ಪ್ರಶ್ನೆ. ಉದ್ದ 21 ಮೀಟರ್, ಅಗಲ 31 ಮೀಟರ್, ಸುತ್ತಳತೆ 104 ಮೀಟರ್. ಎನ್. ಉದ್ದ 15 ಮೀಟರ್, ಅಗಲ 42 ಮೀಟರ್, ಸುತ್ತಳತೆ 114 ಮೀಟರ್. ಜಿ. ಉದ್ದ 34 ಮೀಟರ್, ಅಗಲ 22 ಮೀಟರ್, ಸುತ್ತಳತೆ ಉದ್ದ 12 ಮೀಟರ್.
6ನೇ ಪ್ರಶ್ನೆ ಎ. ನನ್ನ ಹೆಸರು ನೇಸರ್. ಚೌಕಗಳನ್ನು ಎಣಿಸಿ ನನ್ನ ದೇಹದ ವಿವಿಧ ಭಾಗಗಳ ಸುತ್ತಳತೆಯನ್ನು ಕಂಡುಹಿಡಿದು ಬರೆ. 1 ಸೆಂಟಿಮೀಟರ್, ಒಂದು ಬಾಹುವಿಗೆ 1 ಸೆಂಟಿಮೀಟರ್ ಇದೆ ಚೌಕಕ್ಕೆ, ಅಂದರೆ 4 ಸೆಂಟಿಮೀಟರ್ನ ಚೌಕ. ಉದಾಹರಣೆ ಎ. ನನ್ನ ಕೈಗಳ ಸುತ್ತಳತೆ. ಕೈಗಳು 2 ಇದ್ದಾವೆ. ಒಂದು ಕೈಯ ಸುತ್ತಳತೆಯಲ್ಲಿ 4 + 4 1 + 1. ಒಂದಕ್ಕೆ 1 ಸೆಂಟಿಮೀಟರ್ ಒಂದು ಬಾಹುಗೆ, ಅಂದರೆ ಆಪೋಸಿಟ್ 4 + 4 1 + 1 ಈ ಥರ 2 ಕೈಗಳಿವೆ. ಆದ್ದರಿಂದ 10 ಸೆಂಟಿಮೀಟರ್. ನನ್ನ ತಲೆಯ ಸುತ್ತಳತೆ 4 + 4 + 4 + 4 16 ಸೆಂಟಿಮೀಟರ್. ನನ್ನ ದೇಹದ ಭಾಗದ ಸುತ್ತಳತೆ ಎಂದರೆ 6 + 6 + 6 + 6 24 ಸೆಂಟಿಮೀಟರ್. ಎಷ್ಟು ಚೌಕಗಳಿವೆ ಎಣಿಸಬೇಕು. ಲಾಸ್ಟ್ ಚೌಕಗಳು. ಕಾಲುಗಳ ಸುತ್ತಳತೆ 6 + 6 + 1 + 1 ಈ ಥರ 14 ಸೆಂಟಿಮೀಟರ್. ಬಿ. ಈ ಕೆಳಕಂಡ ಆಕೃತಿಗಳಲ್ಲಿನ ಚೌಕಗಳನ್ನು ಎಣಿಸಿ ವಿಸ್ತೀರ್ಣವನ್ನು ಬರೆ. ಒಂದು ಚೌಕಕ್ಕೆ 1 ಚದುರ ಸೆಂಟಿಮೀಟರ್. ಎ. ನ ಸುತ್ತಳತೆ 1 + 1 ಆಪೋಸಿಟ್. ನೆಕ್ಸ್ಟ್ 5 + 4 11 ಒಂದು ಕಡೆಯ ಒಂದು ಕಂಬ, ಮತ್ತು ಎರಡನೇ ಕಂಬನೂ 11. ಮಧ್ಯದ್ದು ಅಡ್ಡ ಇರುವ ಕಂಬಕ್ಕೆ 5 + 5 ಆಪೋಸಿಟ್ ಲೆಕ್ಕ ಹಾಕಬಾರ್ದು ಈ ಕಡೆ. ಈ ಥರ 32 ಸೆಂಟಿಮೀಟರ್. ಒಳಗಿನ ಬಾಹುವಿನ ಅಳತೆಯನ್ನು ಮಾಡಬಾರ್ದು. ಬಿ. ಮೊದಲನೇ ಅಡ್ಡ ಕಂಬಕ್ಕೆ 3 + 2 + 1 + 1. 3ಕ್ಕೆ ಆಪೋಸಿಟ್ 2 ಇದ್ದಾವೆ. ಈ ಥರ ಟೋಟಲ್ 7. ಮತ್ತು ಎರಡನೇ ಕಂಬ ಅಡ್ಡವಾಗಿರೋದಕ್ಕೆ 3 + 2 + 1 + 1 7. ಲಂಬವಾಗಿ ನಿಂತಿರುವ ಕಂಬದ್ದು 5 + 5 10. ಟೋಟಲ್ 24 ಸೆಂಟಿಮೀಟರ್. ಸಿ. ಎಫ್ 5 + 3 + 1 + 1 ಉದ್ದವಾಗಿರುವ ಕಂಬದ್ದು 10. ನೆಕ್ಸ್ಟ್ 3 + 3 + 1 ಇನ್ನೊಂದು ಅಡ್ಡವಾಗಿರುವ ಕಂಬಕ್ಕೆ 3 + 3 + 1 7. ಟೋಟಲ್ 24 ಸೆಂಟಿಮೀಟರ್. ಸಿ. ಆಕೃತಿಯೊಳಗಿರುವ ಚೌಕಗಳ ಸಂಖ್ಯೆ 12. ಆಕೃತಿಯ ವಿಸ್ತೀರ್ಣ 12 ಸೆಂಟಿಮೀಟರ್. ವಿಸ್ತೀರ್ಣ ಕೇಳಿದರೆ ಎಷ್ಟು ಚೌಕಗಳಿರುತ್ತವೋ ಅಷ್ಟನ್ನು ಬರೆಯಬೇಕು, ಅದೇ ವಿಸ್ತೀರ್ಣ. ಸುತ್ತಳತೆ ಎಂದರೆ ಆಪೋಸಿಟ್ ಬಾಹುಗಳ ಸಂಖ್ಯೆಯನ್ನು ಎಣಿಸಬೇಕು. ವಿಸ್ತೀರ್ಣ ಎಂದರೆ ಚೌಕಗಳನ್ನು ಎಣಿಸಬೇಕು.
ಡಿ ಆಕೃತಿಯ ಒಳಗಿರುವ ಚೌಕಗಳ ಸಂಖ್ಯೆ 17, ಆಕೃತಿಯ ವಿಸ್ತೀರ್ಣ 17 ಸೆಂಟಿಮೀಟರ್. ಎಷ್ಟು ಚೌಕಗಳಿರುತ್ತವೋ ಅದೇ ವಿಸ್ತೀರ್ಣ, ಎಷ್ಟು ಬಾಹುಗಳಿರುತ್ತವೋ ಅದು ಸುತ್ತಳತೆ. ಬಾಹುಗಳೆಲ್ಲವನ್ನು ಮೇಲಿನ ಆಕೃತಿಯ ಮೇಲಿನ ಎಲ್ಲ ಬಾಹುಗಳನ್ನು ಕೂಡಿದರೆ ಬರುವುದು ಸುತ್ತಳತೆ. ಪ್ರಶ್ನೆ ಈ ಆಕೃತಿಯೊಳಗಿರುವ ಚೌಕಗಳ ಸಂಖ್ಯೆ 15, ಆಕೃತಿಯ ವಿಸ್ತೀರ್ಣ 15 ಸೆಂಟಿಮೀಟರ್ ಸ್ಕ್ವೇರ್. ಎರಡನೇ ಪ್ರಶ್ನೆ, ಕೆಳಕಂಡ ಆಕೃತಿಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಮೊದಲನೇದು 10 ಚದುರಮಾನಗಳು. 10 ಚೌಕಗಳಿವೆ, 10 ಚದುರಮಾನಗಳು. ಎರಡನೇದು 32 ಚದುರಗಳಿವೆ, 32 ಚದರಮಾನಗಳು. ಚೌಕಗಳಿವೆ 32, ಆದ್ದರಿಂದ 32 ಚದರಮಾನಗಳು. ಚೌಕಗಳ ಸಂಖ್ಯೆ ಎಣಿಸಬೇಕು. ಸ್ಕ್ವೇರ್ ಸಂಖ್ಯೆಯನ್ನು ಎಣಿಸಬೇಕು. ಎಷ್ಟು ಸ್ಕ್ವೇರ್ಗಳಿರ್ತವೋ ಅಥವಾ ಎಷ್ಟು ಚೌಕಗಳಿರ್ತವೋ ಅಷ್ಟು ಚದರಮಾನಗಳು.
ಮೂರನೇದು 18 ಚದರಮಾನಗಳು. ನಾಲ್ಕನೇದು 9 ಚದರಮಾನಗಳು. ಮೂರನೇ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವ ಚಿತ್ರಪಟಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಮೊದಲನೇ ಚಿತ್ರದ್ದು ಉದ್ದ 4 ಸೆಂಟಿಮೀಟರ್, ಅಗಲ 6 ಸೆಂಟಿಮೀಟರ್. 6 × 4 24 ಸೆಂಟಿಮೀಟರ್ ಸ್ಕ್ವೇರ್. ಎರಡನೇ ಚಿತ್ರ 9 × 5 45 ಸೆಂಟಿಮೀಟರ್ ಸ್ಕ್ವೇರ್. ಮೂರನೇ ಚಿತ್ರ 4 × 6.8 27.2 ಸೆಂಟಿಮೀಟರ್ ಸ್ಕ್ವೇರ್. ನಾಲ್ಕನೇ ಚಿತ್ರ 5 × 3.5 17.5 ಸೆಂಟಿಮೀಟರ್ ಸ್ಕ್ವೇರ್. ಪರೀಕ್ಷೆ, ಈ ಕೆಳಗಿನ ಎ ಭಾಗದಲ್ಲಿರುವ ರೇಖಾಕೃತಿಗಳನ್ನು ಅವುಗಳ ಮುಂದೆ ಬಿ ಭಾಗದಲ್ಲಿ ಬರೆದ ಹೆಸರಿನೊಂದಿಗೆ ಸರಿಯಾಗಿ ಹೊಂದಿಸಿ ಸಿ ಭಾಗದಲ್ಲಿ ಬರೆ. ಭಾಗ 1 ಭಾಗ ಎ, ಭಾಗ ಬಿ, ಭಾಗ ಸಿ. ಎ LMN ಒಂದು ತ್ರಿಭುಜವಾಗಿದೆ, ತ್ರಿಭುಜ ಎಂದು ಭಾಗ ಸಿ ನಲ್ಲಿ ಬರೆಯಬೇಕು. ಬಿ ಒಂದು ಚೌಕವಾಗಿದೆ, ಭಾಗ ಸಿ ನಲ್ಲಿ ಚೌಕ ಎಂದು ಬರೆಯಬೇಕು.
ಸಿ ವೃತ್ತ ಎಂದು ಭಾಗ ಸಿನಲ್ಲಿ ಬರೆಯಬೇಕು. ಡಿ ಆಯತ ಭಾಗ ಸಿನಲ್ಲಿ ಆಯತ ಎಂದು ಬರೆಯಬೇಕು. ಎರಡನೇ ಪ್ರಶ್ನೆ, ಈ ಕೆಳಗಿನ ಆಕೃತಿಗಳ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಎ ಬಿ ಸಿ ಚಿತ್ರದ ಆಕೃತಿಯ ಸುತ್ತಳತೆ 3 + 4 + 5 = 12 ಸೆಂಟಿಮೀಟರ್. ಬಿ ಸುತ್ತಳತೆ 6 + 6 10 + 10 32 ಸೆಂಟಿಮೀಟರ್. ಸಿ 5 + 5 + 5 + 5 20 ಸೆಂಟಿಮೀಟರ್. ಡಿ 6 + 6 6 + 6 + 6 30 ಸೆಂಟಿಮೀಟರ್. ಪ್ರಶ್ನೆ, ಈ ಗ್ರಾಫ್ನಲ್ಲಿರುವ ರೇಖಾಕೃತಿಗಳ ವಿಸ್ತೀರ್ಣವನ್ನು ಕಂಡುಹಿಡಿ. ಎ ಚಿತ್ರ ವಿಸ್ತೀರ್ಣ 11 ಸೆಂಟಿಮೀಟರ್. ಎಷ್ಟು ಚೌಕಗಳಿವೋ ಅಷ್ಟು ವಿಸ್ತೀರ್ಣವಾಗಿರುತ್ತದೆ. ಬಿ ವಿಸ್ತೀರ್ಣ 17 ಸೆಂಟಿಮೀಟರ್. ಚೌಕಗಳು 17 ಇವೆ, 17 ಸೆಂಟಿಮೀಟರ್. ವಿದ್ಯಾರ್ಥಿಗಳ ಸ್ವಯಂ ಮೌಲ್ಯಮಾಪನ.